ಬಿಗ್ ಬಾಸ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್. ಇದೇನಾದರೂ ನಿಜ ಆದರೆ ಎಲ್ರಿಗೂ ಕೂಡ ಸಖತ್ ಬೇಜಾರಾಗುತ್ತೆ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ನ ನಡೆಸ್ತಿರೋದು ಯಾರು? ನಿಮ್ಮೆಲ್ಲರ ನೆಚ್ಚಿನ ಸುದೀಪ್ ಸರ್ ಅವರು. ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಚೇಂಜ್ ಆಗಿದ್ದಾರೆ, ಅಂದರೆ ಆ್ಯಂಕರ್ ಅವರು, ಅಂದರೆ ಹೋಸ್ಟ್ ಮಾಡೋರು. ಆದರೆ ನಮ್ಮ ಕನ್ನಡದಲ್ಲಿ ಮಾತ್ರ 10 ಸೀಸನ್ಗಳಲ್ಲಿ ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಸುದೀಪ್ ಸರ್ ಅವರು. ಆದರೆ ಇವರು ಮುಂದಿನ ಬಿಗ್ ಬಾಸ್ ಬರುತ್ತಲ್ವಾ, ಮುಂದಿನ ಸೀಸನ್ಗಳಲ್ಲಿ ಇವರು ಇರೋದಿಲ್ಲಂತೆ. ಆ ಒಂದು ನ್ಯೂಸು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಿದೆ. ಇದೇನಾದರೂ ನಿಜ ಆದರೆ ಅಭಿಮಾನಿಗಳು ನೋಡೋದಕ್ಕೆ ಇಷ್ಟಪಡೋದಿಲ್ಲ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಬಿಗ್ ಬಾಸ್ನ ಯಾರು ಕೂಡ ರಿಯಲ್ ಆಗಿ ನೋಡಿಲ್ಲ. ಆದರೆ ಬಿಗ್ ಬಾಸ್ ಅಂದರೆ ಸುದೀಪ್ ಅವರು ಅಂದರೆ ಬಿಗ್ ಬಾಸ್ ಅನ್ನೋ ಒಂದು ಮಟ್ಟಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ನೋಡೋದು ಕೂಡ ಸುದೀಪ್ ಅವ್ರಿಗೋಸ್ಕರನೇ. ಯಾಕಂತಂದರೆ ಅವರು ನ್ಯಾಯ ಕೊಡೋದಾಗಲಿ, ಅವರು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳೋದಾಗಲಿ, ಬೇರೆಯವ್ರನ್ನ ಪ್ರೀತಿಸೋದಾಗಲಿ ಎಲ್ರಿಗೂ ಇಷ್ಟ ಅಂತಲೇ ಹೇಳ್ಬೋದು. ಯಾರನ್ನ ಕೂಡ ಹರ್ಟ್ ಮಾಡ್ಬೇಕಂತ ಹೇಳಿ ಮಾತಾಡೋದೇ ಇಲ್ಲ ಅವರು. ಏನಿರುತ್ತೋ ಅದನ್ನು ಫ್ಯಾಕ್ಟಾಗಿ ರಿಯಲ್ ಆಗಿ ಏನಿರುತ್ತೋ ಅದನ್ನು ಹೇಳೇ ಬಿಡ್ತಾರೆ ಮುಖದ ಮೇಲೆ ಅಂತಲೇ ಹೇಳ್ಬೋದು. ಅಂಥ ವ್ಯಕ್ತಿ ಈಗ ಈ ಒಂದು ಸೀಸನ್ಗಳನ್ನು ಅಂದರೆ ಮುಂದಿನ ಸೀಸನ್ಗಳನ್ನು ನಡೆಸೋದಿಲ್ಲ ಅಂತಂದರೆ ಅಭಿಮಾನಿಗಳು ಇದನ್ನು ಅಂದರೆ ಬಿಗ್ ಬಾಸ್ನ ನೋಡೋದು ಕಮ್ಮಿ ಆಗಬಹುದಂತ ಹೇಳಿ ಅನಿಸ್ತಾ ಇದೆ. ಆದರೆ ಅದೇ ಏನಾದರೂ ಈ ಒಂದು ಸುದ್ದಿ ಹರಿದಾಡ್ತಾ ಇದೆ ಅಲ್ವಾ, ಇದೇನಾದರೂ ಕರೆವಾದರೆ ಎಲ್ಲರೂ ಕೂಡ ಈ ಒಂದು ಬಿಗ್ ಬಾಸ್ ನೋಡೋದಕ್ಕೆ ಒಳ್ಳೆ ಅಂತಾರಂತಲೇ ಹೇಳ್ಬೋದು. ಸೊ ಏನಾಗುತ್ತೋ ಕಾದು ನೋಡಬೇಕು. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.